ಹಾಯ್ ಹಲೋ ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರೋ ನಮ್ಮ ಡಿಂಪಲ್ ಗರ್ಲ್ ನಿವೇದಿತಾ ಅವರು ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಹೌದು, ಬಿಗ್ ಬಾಸ್ ಖ್ಯಾತಿಯ ಡಾನ್ಸರ್ ಕಿಶನ್ ಅವರ ಜೊತೆ ಸೇರಿ ಒಂದು ಅದ್ಭುತವಾದ ರೀಲನ್ನು ಮಾಡಿ ಇಂಟರ್ನೆಟ್ನಲ್ಲಿ ಹಾಕಿದ್ದಾರೆ. ಇಂಟರ್ನೆಟ್ನಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಆ ಒಂದು ವಿಡಿಯೋ. ಇವರಿಬ್ಬರ ಕೆಮಿಸ್ಟ್ರಿ ಮತ್ತು ಡ್ಯಾನ್ಸ್ ಮೂವ್ಸನ್ನು ನೋಡಿ ಫ್ಯಾನ್ಸ್ ಫಿದ್ದಾಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಏನಿದು ವಿಡಿಯೋ? ಈ ರೀಲ್ಗೆ ನೆಟ್ಟಿಗರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ ಬನ್ನಿ. ಈ ಒಂದು ವಿಡಿಯೋದಲ್ಲಿ ನಿವೇದಿತಾ ಗೌಡ ಅವರು ವೆಸ್ಟರ್ನ್ ಔಟ್ಫಿಟ್ನಲ್ಲಿ ಸಖತ್ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡ್ರೆ, ಕಿಶನ್ ಮತ್ತು ತಮ್ಮ ಅದ್ಭುತ ಡ್ಯಾನ್ಸ್ ಸ್ಟೆಪ್ ಮೂಲಕ ಸಾಥ್ ನೀಡಿದ್ದಾರೆ. ಇಬ್ಬರ ಎನರ್ಜಿ ಮತ್ತು ಸಿಂಕ್ ಅಂತೂ ಅದ್ಭುತವಾಗಿದೆ. ಕೆಲವು ಗಂಟೆಗಳಲ್ಲಿ ಈ ರೀಲ್ ಲಕ್ಷಾಂತರ ವ್ಯೂಸ್ ಮತ್ತು ಲೈಕ್ಸ್ಗಳನ್ನು ಪಡೆದುಕೊಂಡಿದೆ. ಇನ್ನು ಈ ವಿಡಿಯೋ ನೋಡಿ ನೆಟ್ಟಿಗರು ಬಗೆಯಾಗಿ ಕಮೆಂಟ್ ಮಾಡಿದ್ದಾರೆ. ಕೆಲವರು ಇಬ್ಬರ ಜೋಡಿ ಸೂಪರ್ ಆಗಿದೆ, ಡಾನ್ಸ್ ಸಖತ್ತಾಗಿದೆ ಅಂತ ಹೊಗಳ್ತಿದ್ರೆ, ಇನ್ನು ಕೆಲವರು ಚಂದನ್ ಶೆಟ್ಟಿ ಇಲ್ಲದೆ ನಿವೇದಿತಾ ತುಂಬ ಹ್ಯಾಪಿಯಾಗಿದ್ದಾರೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಆದರೆ ಎಂದಿನಂತೆ ಕೆಲವರು ನೆಗೆಟಿವ್ ಕಾಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನೇ ಆಗಲಿ, ಕಿಶನ್ ಮತ್ತು ನಿವೇದಿತಾ ಅವರ ಈ ಡಾನ್ಸ್ ಕೊಲಾಬ್ರೇಷನ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಟ್ರೆಂಡಿಂಗ್ನಲ್ಲಿದೆ ಅಂತಲೇ ಹೇಳ್ಬೋದು. ಕಿಶನ್ ಬೆಳಗಲಿ ಕೇವಲ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಲ್ಲ, ಅವರು ವೃತ್ತಿಪರ ಕೊರಿಯೋಗ್ರಾಫರ್, ಪ್ರೊಫೆಷ್ನಲ್ ಕೊರಿಯೋಗ್ರಾಫರ್ ಮತ್ತು ಡಾನ್ಸರ್. ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಸ್ಪರ್ಧೆಯಾಗಿ ಬಂದು ತಮ್ಮ ಅದ್ಭುತ ಡಾನ್ಸ್ ಮೂಲಕವೇ ಕನ್ನಡಿಗರ ಮನಸ್ಸು ಗೆದ್ದವರು. ಹಿಂದಿಯ ಪ್ರಸಿದ್ಧ ಡಾನ್ಸ್ ಶೋ ಡಾನ್ಸ್ ದಿವಾನಿ ಎಲ್ಲೂ ಕೂಡ ರನ್ನರ್ ಅಪ್ ಆಗಿದ್ದಾರೆ. ಇನ್ನು ನಿವೇದಿತಾ ಗೌಡ ಬಿಗ್ ಬಾಸ್ ಸೀಸನ್ 5ರಲ್ಲಿದ್ದವರು, ಕಿಶನ್ ಸೀಸನ್ 7ನಲ್ಲಿದ್ದವರು. ಇಬ್ಬರು ಬಿಗ್ ಬಾಸ್ ಕುಟುಂಬದವರೇ ಆಗಿರುವುದರಿಂದ ಮತ್ತು ಬೆಂಗಳೂರಿನ ಪೇಜ್ 3 ಸರ್ಕಲ್ ಹಾಗೂ ಸೆಲೆಬ್ರಿಟಿ ಪಾರ್ಟಿಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುವುದರಿಂದ ಇವರಿಬ್ಬರ ನಡುವೆ ಒಳ್ಳೆಯ ಸ್ನೇಹವಿದೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪಡೆದ ನಂತರ ನೆಟ್ಟಿಗರು ನಿವೇದಿತಾ ಅವರ ಪ್ರತಿಯೊಂದು ಮೂಮೆಂಟ್ ಅನ್ನು ಸಂಪೂರ್ಣವಾಗಿ ಗಮನಿಸುತ್ತಿದ್ದಾರೆ. ಡಿವೋರ್ಸ್ ಆದ ಬೆನ್ನಲ್ಲೇ ಕಿಶನ್ ಜೊತೆ ಇಷ್ಟೊಂದು ಆಪ್ತವಾಗಿ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿರುವುದು ಜನರ ಗಮನ ಸೆಳೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಸೆಲೆಬ್ರಿಟಿಗಳು ಒಟ್ಟಿಗೆ ಕಾಣಿಸ್ಕೊಂಡ್ರೆ ಸಾಕು, ಲಿಂಕಪ್ ಶುರುವಾಗುತ್ತೆ. ಈ ರೀಲ್ ಕೆಳಗೂ ನಿಮ್ಮಿಬ್ಬರ ಜೋಡಿ ಚೆನ್ನಾಗಿದೆ, ಇವರಿಬ್ಬರು ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ರೇಂಜ್ಗೆ ಗಾಸಿಪ್ಗಳು ಹರಿದಾಡ್ತಾ ಇದೆ. ಫ್ರೆಂಡ್ಸ್, ಕಿಶನ್ ಒಬ್ಬ ಅದ್ಭುತ ಕೊರಿಯೋಗ್ರಾಫರ್ ಆಗಿರುವುದರಿಂದ ನಿವೇದಿತಾ ಗೌಡ ಅವರಿಗೆ ಡ್ಯಾನ್ಸಲ್ಲಿ ಹೊಸ ಸ್ಟೆಪ್ ಹಾಗೂ ಟ್ರಿಕ್ಸ್ಗಳನ್ನು ಹೇಳಿಕೊಟ್ಟಿದ್ದಾರೆ. ನಿವೇದಿತಾ ಕೂಡ ಡ್ಯಾನ್ಸ್ ಕಲಿಯಲು ತುಂಬ ಆಸಕ್ತಿ ತೋರಿಸ್ತಿದ್ದಾರೆ. ಹಾಗಾಗಿ ಇದೊಂದು ಕೇವಲ ಪ್ರೊಫೆಷ್ನಲ್ ಕೊಲಾಬ್ರೇಷನ್ ಮತ್ತು ರೀಲ್ಸ್ ಪ್ರಮೋಷನ್ ಅಷ್ಟೇ ಆಗಿರಬಹುದು. ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಈಗಾಗಲೇ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನೋಡಿರ್ತೀರ, ಅಷ್ಟು ಹೈಪ್ನಲ್ಲಿ ಓಡಾಡ್ತಾ ಇದೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಈ ವಿಡಿಯೋ ಅಷ್ಟು ಹೈಪ್ ಆಗೋಕ್ಕೆ ಕಾರಣ, ಮೇನ್ ರೀಸನ್ ಅಂತ ಹೇಳೋದಾದರೆ, ಈ ವಿಡಿಯೋ ವೈರಲ್ ಆಗಲು ಮತ್ತೊಂದು ಕಾರಣ ಇವರ ಔಟ್ಫಿಟ್ ಅಂತಲೇ ಹೇಳ್ಬೋದು. ನಿವೇದಿತಾ ತುಂಬ ಮಾಡರ್ನ್ ಮತ್ತು ಬೋಲ್ಡ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಿಶನ್ ಸ್ಟೈಲಿಶ್ ಆಗಿ ಮ್ಯಾಚ್ ಮಾಡಿದ್ದಾರೆ. ಇವರಿಬ್ಬರ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ರಿಚ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಫ್ರೆಂಡ್ಸ್, ನಿವೇದಿತಾ ಗೌಡ ಅವರು ಕಿಶನ್ ಜೊತೆ ಡ್ಯಾನ್ಸ್ ಮಾಡಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಕೆಲವು ಕಾರ್ಯಕ್ರಮಗಳಲ್ಲಿ ಇವರಿಬ್ಬರು ಒಟ್ಟಿಗೆ ಸ್ಟೇಜ್ ಶೇರ್ ಮಾಡಿಕೊಂಡಿದ್ದಾರೆ. ಆದರೆ ಈ ಬಾರಿ ಇವರಿಬ್ಬರ ನಡುವಿನ ಬಾಂಡಿಂಗ್ ಮತ್ತು ಕೆಮಿಸ್ಟ್ರಿ ನೋಡಿ ಫ್ಯಾನ್ಸ್ ಫುಲ್ ಶಾಕ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಯೂಟ್ಯೂಬ್ಗಳಲ್ಲಿ ಇಂತಹ ವಿಡಿಯೋಸ್ಗಳು ತುಂಬ ವ್ಯೂಸ್ ಪಡೆದುಕೊಳ್ಳುತ್ತೆ. ನಿವೇದಿತಾ ಗೌಡ ಅವರು ಈ ರೀಲ್ಗೆ ಬಂದಿರುವ ನೆಗೆಟಿವ್ ರಿಯಾಕ್ಷನ್ಸ್ಗಳನ್ನು ನೋಡಿ ತುಂಬ ಶಾಕ್ ಅಂತಲೂ ಕೂಡ ಅನಿಸುತ್ತೆ. ಇವೇನು ನಿವೇದಿತಾ ಗೌಡ ಅವರಿಗೆ ಹೊಸದೇನಲ್ಲ ಕಮೆಂಟ್ಸ್ ಅಂತಲೂ ಕೂಡ ಹೇಳ್ಬೋದು. ಒಬ್ಬ ಡಿವೋರ್ಸ್ ಆದಂತಹ ಮಹಿಳೆಗೆ ಯಾವ ರೀತಿ ಒಂದು ಕಮೆಂಟ್ಸ್ಗಳು ಬರುತ್ತೆ, ಅವರು ಒಳ್ಳೆಯವರೇ ಇರಲಿ ಕೆಟ್ಟವರೇ ಇರಲಿ, ಆ ಒಂದು ಕಮೆಂಟ್ಸ್ಗಳು ಹಾಕೋದು ತುಂಬ ಅಂದರೆ ತುಂಬ ತಪ್ಪು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಮೆಂಟ್ಸ್ಗಳನ್ನು ನೋಡ್ತಾ ಹೋಗೋದಾದರೆ, ಚಂದನ್ ಶೆಟ್ಟಿ ಅವರಿಂದ ವಿಚ್ಛೇದನ ಪಡೆದು ಕೆಲವೇ ತಿಂಗಳಾಗಿವೆ, ಆಗಲೇ ಮತ್ತೊಬ್ಬರ ಜೊತೆ ಇಷ್ಟೊಂದು ಆಪ್ತವಾಗಿ ಡ್ಯಾನ್ಸ್ ಮಾಡಬೇಕಿತ್ತ?
ಎಂದು ಕೆಲವು ನೆಟ್ಟಿಗರು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದರೆ, ಇನ್ನು ಕೆಲವರು ಚಂದನ್ ಶೆಟ್ಟಿ ಅವರ ಅಭಿಮಾನಿಗಳು ನಿವೇದಿತಾ ಅವರ ಪೋಸ್ಟ್ಗಳ ಕೆಳಗೆ ಚಂದನ್ ಪರವಾಗಿ ಕಮೆಂಟ್ ಮಾಡುತ್ತಿದ್ದು, ಇವರಿಬ್ಬರು ಡಾನ್ಸ್ ಕೊಲಾಬ್ರೇಷನ್ ಅನ್ನು ಟೀಕಿಸುತ್ತಿದ್ದಾರೆ. ಬಿಗ್ ಬಾಸ್ ಸೀಸನ್ 7ನಲ್ಲಿದ್ದಾಗ ಕಿಶನ್ ಅವರು ಮನೆಯಲ್ಲಿದ್ದ ಇತರ ಮಹಿಳಾ ಸ್ಪರ್ಧಿಗಳ ಜೊತೆ, ಉದಾಹರಣೆ ದೀಪಿಕಾ ದಾಸ್ ತುಂಬ ಆಪ್ತರಾಗಿದ್ದರು. ಅದನ್ನು ನೆನಪಿಸಿಕೊಳ್ಳುತ್ತಾ ಜನರು ಕಿಶನ್ ಯಾರ ಜೊತೆ ಬೇಕಾದರೂ ಸಖತ್ ಕೆಮಿಸ್ಟ್ರಿ ವರ್ಕೌಟ್ ಮಾಡ್ತಾರೆ, ಈಗ ನಿವೇದಿತಾ ಸರದಿ ಎಂದು ಟ್ರೋಲ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಕಿಶನ್ ಅವರ ಡಾನ್ಸಿಂಗ್ ಸ್ಟೈಲ್ ಮತ್ತು ಅವರ ನೇಚರ್ ಹಾಗೂ ಬಾಡಿ ಲ್ಯಾಂಗ್ವೇಜ್ ತುಂಬಾ ಫ್ರೀ ಆಗಿರುತ್ತೆ. ಹಾಗಾಗಿ ನಿವೇದಿತಾ ಜೊತೆಗಿನ ಡಾನ್ಸ್ನಲ್ಲಿ ಅತಿಯಾದ ಆಪ್ತತೆ ಕಂಡುಬರೋದರಲ್ಲಿ ಆಶ್ಚರ್ಯ ಏನಿಲ್ಲ. ಇಲ್ಲಿ ಡಿವೋರ್ಸ್ ನಂತರ ನಿವೇದಿತಾ ಕುಗ್ಗಿ ಹೋಗಿಲ್ಲ, ಬದಲಿಗೆ ತಮ್ಮ ಕರಿಯರ್ ಮತ್ತು ವೈಯಕ್ತಿಕ ಬೆಳವಣಿಗೆ ಹೆಚ್ಚಿನ ಒತ್ತು ನೀಡ್ತಾನೇ ಬಂದಿದ್ದಾರೆ. ಉದಾಹರಣೆಗೆ ಹೇಳಬೇಕಂದ್ರೆ, ಇನ್ಫ್ಲೂಯೆನ್ಸರ್ ಆಗಿ ಸಕ್ಸಸ್. ನಿವೇದಿತಾ ಗೌಡ ಕೇವಲ ರೀಲ್ಸ್ ಅಷ್ಟೇ ಅಲ್ಲದೆ ಹಲವು ಬ್ರ್ಯಾಂಡ್ಗಳಿಗೆ ಮಾಡೆಲಿಂಗ್ ಮಾಡ್ತಿದ್ದಾರೆ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕ ದೊಡ್ಡ ಮಟ್ಟದ ಆದಾಯ ಗಳಿಸ್ತಾ ಇದ್ದಾರೆ. ಕಿಶನ್ ಬಿಳಗಲಿ ಅವರಂತಹ ಪ್ರೊಫೆಷನಲ್ ಡ್ಯಾನ್ಸರ್ ಜೊತೆ ಕೊಲಾಬ್ರೇಟ್ ಮಾಡುವುದರಿಂದ ನಿವೇದಿತಾ ಅವರಿಗೆ ರೀಲ್ಸ್ ರೀಚ್ ಇನ್ನೂ ಹೆಚ್ಚಾಗುತ್ತೆ. ಇದು ಅವರ ಪ್ರೊಫೆಷ್ನಲ್ ಲೈಫ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೂ ಕೂಡ ಹೇಳಬಹುದು. ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ನಡುವೆ ಏನೋ ನಡೀತಿದೆ ಅಂತ ಗಾಸಿಪ್ಗಳು ಹರಿದಾಡ್ತಿರೋದು ನಿಜ. ಆದರೆ ಕಿಶನ್ ಮತ್ತು ನಿವೇದಿತಾ ಕೇವಲ ಒಳ್ಳೆಯ ಸ್ನೇಹಿತರು ಹಾಗೂ ಇದೊಂದು ಪ್ಯೂರ್ ಪ್ರೊಫೆಷ್ನಲ್ ಡ್ಯಾನ್ಸ್ ರೀಲ್ ಮಾತ್ರ ಎಂಬುದು ನನ್ನ ಒಂದು ಸ್ಪಷ್ಟನೆಯಾಗಿರುತ್ತೆ. ಮುಂದೆ ಇವರಿಬ್ಬರ ಒಟ್ಟಿಗೆ ಬೇರೆ ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಅಥವಾ ಮ್ಯೂಸಿಕ್ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಆ ಒಂದು ರೀಲ್ಸ್ ನೋಡಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಫ್ರೆಂಡ್ಸ್, ನಿವೇದಿತಾ ಗೌಡ ಮತ್ತು ಕಿಶನ್ ಬಿಳಗಲಿ ಅವರ ಈ ಹೊಸ ಡಾನ್ಸ್ ರೀಲ್ಸ್ ನಿಮಗೂ ಇಷ್ಟ ಆಯಿತಾ? ನಿಮ್ಮ ಅನಿಸಿಕೆಗಳನ್ನು ಕೆಳಕಂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಸಪೋರ್ಟ್ ನನಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಬೇಕು ಅಂತ ಹೇಳ್ತಾ ಮತ್ತೆ ಸಿಗೋಣ ಬೇರೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಹಾಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸೀಯಿಂಗ್ ದಿಸ್ ವಿಡಿಯೋ.